ಸೊ ಹಲೋ ಗುರು, ನಾನು ನಿಮ್ಮ ಕಿಶೋರು. ಇವತ್ತು ನಾನು ಬಂದಿನಿ DBS ಅಕ್ವೇರಿಯಮ್ಸ್ಗೆ. ಹೌದು, DBS ಅಕ್ವೇರಿಯಮ್ಸ್ ಯಾಕೆ ಸ್ಪೆಷಲ್ ಅಂದರೆ ಇವರು ತುಂಬ ವರ್ಷಗಳಿಂದ ಇಲ್ಲಿ ಬಿಸ್ನೆಸ್ನ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಹಲವಾರು ನಮ್ಗೆ ಗೊತ್ತಿರೋಂಥ ನಿಮ್ಗೆ ಗೊತ್ತಿರೋ ಯೂಟ್ಯೂಬರ್ಸು ಇಲ್ಲಿ ಬಂದು ಅವ್ರ ಪೆಟ್ಸ್ಗೋಸ್ಕರ ಫುಡ್ನ ಮತ್ತು ಐಟಮ್ಸ್ನ ಮುಂಚೆ ಪರ್ಚೇಸ್ ಮಾಡ್ತಾರೆ, ಇವಾಗೂ ಕೂಡ ಮಾಡ್ತಿದ್ದಾರೆ. ಸೊ ಬನ್ನಿ, ಇವ್ರು ಏನೇನು ಇಟ್ಟಿದ್ದಾರೆ, ಮೇಯ್ನಾಗಿ ಪಾರಿವಾಳ ತುಂಬ ಇಟ್ಟವ್ರೆ. ಸೊ ಏನೇನು ಇಟ್ಟವ್ರು, ಹೆಂಗೆ ಐತೆ ಅಂತ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬಾರ. ಮತ್ತು ನಾನು ಈಗ ಕೇಳ್ಕೊಳೋದು ಇಷ್ಟೇ, ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಶುರು ಮಾಡೋಣ. ಗುರುಗಳೇ ಮಾತಾಡ್ತೀರಾ? ಇಲ್ಲ, ಗುರುಗಳು ಮಾತಾಡೋಣ ಕಾಣ. ಸೊ ಗುರು, ಇವಾಗ ಅಂಗಡಿ ಒಳಗೆ ಬಂದಿದ್ದೀವಿ, ಬನ್ನಿ ಅಣ್ಣನ ಮಾತಾಡ್ಸೋಣ. ಅಣ್ಣ, ನಿಮ್ಮ ಹೆಸರು? ಧನಂಜಯ್ ಅಂತ. ಧನಂಜಯ್ ಅವರೇ, ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೀರಾ? 5 ವರ್ಷ ಆಯಿತು. 5 ವರ್ಷ ಆಯಿತು. ಅಂಗಡಿ ಲೊಕೇಶನ್ಸ್ ಬಗ್ಗೆ? ಹೆಸರುಘಟ್ಟ ಮೇನ್ ರೋಡು, ರಾಯಲ್ ಮೋಟ್ ಆಪೋಸಿಟು, DBS ಅಕ್ವಾಪೆಟ್ ಅಂತ. DBS ಅಕ್ವಾಪೆಟ್ಸ್ ಅಂತ. ಸರಿ, ಯಾವ ಪೆಟ್ಸ್ ಮಾರ್ತೀರಾ ಟೋಟಲಾಗಿ ನೀವು? ನಮ್ಮ ಹತ್ರ ಕ್ಯಾಟು, ಡಾಗು, ಬರ್ಡ್ಸು, ಪಿಜನ್ನು, ಫಿಶ್ಶು, ಟ್ಯಾಂಕ್ ಎಲ್ಲ ಸಿಗುತ್ತೆ. ಓಕೆ. ಅದು ಟ್ಯಾಂಕಲ್ಲಿ ಅಕ್ವೇರಿಯಮ್ಮು, ಟೆರೇರಿಯಮ್ ಎಲ್ಲ ಸಿಗುತ್ತೆ. ಫಿಶ್ಗೆ ಫುಡ್ಡು ಎಲ್ಲ ಫುಲ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಮಡಗಿದ್ದೀರಾ. ಸೊ ಸ್ವಲ್ಪ ಪೆಟ್ಸ್ನ ತೋರಿಸ್ತೀರಾ? ಹಾಂ, ಇಲ್ಲೇ ಇದೆ ನೋಡಿ. ಅಲ್ಲ, ಬರ್ಡ್ಸ್ನ ತೋರಿಸ್ತೀರಾ? ಹಾಂ, ಬರ್ಡ್ಸ್ ಈಚೆ ಬರ್ಡ್ಸ್. ಸಾರಿ, ಬನ್ನಿ. ನಮ್ಮ ಹತ್ರ ಎಲ್ಲ ವೆರೈಟಿ ಪಾರಿವಾಳ ಸಿಗುತ್ತೆ. ಲಕ್ವಾ, ಫ್ರಾನ್ಸಿ ಅಕ್ಕಿ ಮತ್ತು ಆರೋ ಅಕ್ಕಿ ಎಲ್ಲ ಸಿಗುತ್ತೆ. ಹಂಗೆ ಬಂದರೆ ಬರ್ಡ್ಸಲ್ಲಿ ಲೋ ಬರ್ಡ್ ಸಿಗುತ್ತೆ, ಮತ್ತು ಆಫ್ರಿಕನ್ ಬರ್ಡ್ ಸಿಗುತ್ತೆ, ಕಾಕ್ಟೇಲ್ ಸಿಗುತ್ತೆ, ಸಂಕನೂರು, ಗ್ರೇ ಪ್ಯಾರೆಟು ಎಲ್ಲ ಸಿಗುತ್ತೆ. ಮತ್ತು ಹಾಗೆ ಶೋ ಅಕ್ಕಿ, ಲಕ್ವಾ ಪಾರಿವಾಳ ಸಿಗುತ್ತೆ. ಇದೆಲ್ಲ ನಮ್ಮದೇ ಓನ್ ಬ್ರೀಡಿಂಗು, ನಾವು ಬೇರೆ ಕಡೆಯಿಂದ ಎಲ್ಲೂ ತರಿಸಲ್ಲ, ನಮ್ಮದೇ ಓನ್ ಬ್ರೀಡಿಂಗ್ ಒಂದೇ. ಇದು ಬಂದು ಆಮ್ಸ್ಟರ್ ಅಂತ. ಇದರಿಂದ ಇನ್ನೂ ದೊಡ್ಡದು ಬರುತ್ತೆ, ಅದು ಗಿನಿಪಿಕ್ ಅಂತ, ಅದು ಖಾಲಿಯಾಗಿದೆ. ಇದು 2 ಫೀಟ್ ಕೇಜು. ಇದರಲ್ಲಿ ನೀವೊಂದು 4 ಪೇರ್ ಬಿಟ್ಕೊಬೋದು. ಅದ್ರ ನೆಕ್ಸ್ಟ್ ಸೈಜ್ ಅಂದರೆ 2.5 kg. ಇದರಲ್ಲಿ ಒಂದು 3 ಪೇರ್ ಬಿಟ್ಕೊಬೋದು ನೀವು. ಅದ್ರ ನೆಕ್ಸ್ಟ್ ಸೈಜ್ ಬಂದರೆ ಇದು 1.5 kg. ಇದರಲ್ಲಿ ನೀವು ಒಂದು 2 ಪೇರ್ ಬಿಟ್ಕೊಬೋದು. ಅದಕ್ಕಿಂತ ಚಿಕ್ಕದು ಅಂದರೆ ಅಲ್ಲಿ ಸಿಗುತ್ತೆ ನೋಡಿ. ಅದಾದರೆ ನಿಮಗೆ ಒಂದು ಪೇರ್ ಕಂಫರ್ಟಾಗಿ 1 ಪೇರ್ ಬಿಟ್ಕೊಬೋದು ಅಷ್ಟೇ. ಆಮ್ಸ್ಟರ್ ಕೇಜ್ಗಳೆಲ್ಲ ಸಿಗುತ್ತೆ. ನಮ್ಮ ಹತ್ರ ಎಲ್ಲ ಬರ್ಡ್ಸು ಸಿಗುತ್ತೆ. ಸಂಕನ್ನೂರು, ಪೈನಾಪಲ್ ಕಣ್ಣೂರು, ಗ್ರೇ ಪ್ಯಾರೆಟು, ಆಫ್ರಿಕನ್ನು ಎಲ್ಲ ಬರ್ಡ್ಸು ಸಿಗುತ್ತೆ. ಎಲ್ಲ ಓನ್ ಬ್ರೀಡು, ನಮ್ಮ ಹತ್ರನೇ ಬ್ರೀಡ್ ಆಗೋದು, ನಾವು ಬೇರೆ ಕಡೆಯಿಂದಲೂ ತರಿಸಲ್ಲ. ಲೋಕಲ್ ಬ್ರೀಡು ವೆದರ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನಮ್ಮ ಹತ್ರ ಎಲ್ಲ ವೆರೈಟಿ ಟ್ಯಾಂಕ್ಗಳು ಸಿಗುತ್ತೆ. ಇಂಪೋರ್ಟ್ ಟ್ಯಾಂಕಿಂದ ಹಿಡಿದು ಹ್ಯಾಂಡ್ಮೇಡ್ ಟ್ಯಾಂಕ್ವರೆಗೂ ಸಿಗುತ್ತೆ. 1 ಫೀಟ್ ಟ್ಯಾಂಕಿಂದ ಹಿಡಿದು 1 ಮೀಟ್ರ್ ಟ್ಯಾಂಕ್ವರೆಗೂ ನಮ್ಮ ಹತ್ರ ಎಲ್ಲ ಟ್ಯಾಂಕು ಸಿಗುತ್ತೆ. ಹ್ಯಾಂಡ್ಮೇಡ್ ಟ್ಯಾಂಕಲ್ಲಿ ಬೇಕಂದರೆ ನಿಮಗೆ ಅನ್ಸೈಜ್ ಬೇಕಂದರೆ ಮನೇಲಿ ಯಾವ ಸೈಜ್ ಬೇಕೋ ಆ ಸೈಜ್ ಟ್ಯಾಂಕ್ ರೆಡಿ ಮಾಡಿಕೊಡ್ತೀವಿ. ಬೇಜಾನ್ ವೆರೈಟಿ ಡಿಸೈನ್ಸ್ ಎಲ್ಲ ಬರ್ತದೆ, ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇದು ಪ್ಲಾಂಟೆಡ್ ವೆರೈಟಿ ಅಂತ, ಇದು ಸ್ವಲ್ಪ ಹಾಳಾಗಿದೆ, ಇನ್ನು ವೆರೈಟೀಸ್ ಎಲ್ಲ ಬರ್ತದೆ. ಇದು ಫೈಟ್ರ್ ಅಂತ. ಇದರಲ್ಲಿ ನಿಮಗೆ ಬೇಜಾನ್ ಕಲೆಕ್ಷನ್ ಸಿಗುತ್ತೆ. ಫುಲ್ ಮೂನ್ ಫೈಟ್ರು, ಹಾಫ್ ಮೂನ್ ಫೈಟ್ರು, ಎಲಿಫೆಂಟ್ ಇಯರು, ರೌಂಡ್ ಟೈಲು ಬೇಜಾನ್ ಸಿಗುತ್ತೆ ಇದರಲ್ಲಿ. ಇದೆಲ್ಲ ಸಿಂಗಲೇ ಬಿಟ್ಕೊಬೇಕು. ಇದರಲ್ಲಿ ಫೀಮೇಲು ಮಿಂಗಲ್ ಆಗುತ್ತೆ ಅಷ್ಟೇ, ಬೇರೆ ಫಿಶ್ ಜೊತೆ ಯಾವ ಫಿಶ್ ಜೊತೆನೂ ಇದು ಮಿಂಗಲ್ ಆಗಲ್ಲ. ಚಿಕ್ಕ ಬೌಲಲ್ಲಿ ಇದು ಇರುತ್ತೆ. ಏನು ದೊಡ್ಡದು ಟ್ಯಾಂಕೇ ಬೇಕು ಅಂತ ಏನಿಲ್ಲ. 2 ಡೇಸ್ ಊಟ ಹಾಕಲಿ ಅಂದರೂ ಆರಾಮಾಗಿ ಜೀವನ ಮಾಡೋವಂಥ ಒಂದು ಫಿಶ್ಶು. ಅದಕ್ಕೆ ಇದು ಫೈಟರ್ ಅಂತಾರೆ. ಪ್ಲಾಂಟೆಡ್ ಟ್ಯಾಂಕ್ ಅಂದಲ್ಲ, ಇದೇ ನೋಡಿ ಪ್ಲಾಂಟೆಡ್ ಟ್ಯಾಂಕು. ಇನ್ನೂ ಸೆಟಪ್ ಮಾಡ್ತಾ ಇದ್ದೆ, ಆಗ ಅಣ್ಣ ವಿಡಿಯೋ ತೆಗೆಯೋಕ್ಕೆ ಬಂದಿದ್ದಾರೆ. ಇನ್ನು ಸೆಟಪ್ ಎಲ್ಲ ಪೂರ್ತಿ ಆಗಿಲ್ಲ, ಪೂರ್ತಿ ಆದಮೇಲೆ ಒಂದು ಟ್ರಿಪ್ಪು ನೋಡ್ತಾರೆ. ಇದು ಹಂಟಿಂಗ್ ವೆರೈಟಿ ಫಿಶ್ಶು. ಅಲ್ಲಿ ಪ್ಯಾರೆಟ್ ಇದೆಯಲ್ಲ, ಅದು ಯಾವ ಫಿಶ್ಶು ಗೋಲ್ಡ್ ಫಿಶ್ ಜೊತೆ ನಾರ್ಮಲ್ ಫಿಶ್ ಜೊತೆ ಮಿಂಗಲ್ ಆಗಲ್ಲ. ಮತ್ತು ಅದು ಕೆಳಗಡೆ ಇದೆಯಲ್ಲ, ಇದು ಈಲ್ ಅಂತ, ಎಲೆಕ್ಟ್ರಿಕಲ್ ಈಲ್ ಅಲ್ಲ, ನಾರ್ಮಲ್ ಈಲ್. ಇದು ಟಿನ್ಫಿಲ್ ಬಾರ್ಮ್ ಅಂತ, ಎಲ್ಲ ಫಿಶ್ ಜೊತೆನೂ ಇರುತ್ತೆ. ಇದರಲ್ಲಿ ಕಲರ್ಸ್ ಬರುತ್ತೆ, ಬ್ಲ್ಯಾಕು ಮತ್ತು ವೈಟ್ ಬರುತ್ತೆ. ಬ್ಲ್ಯಾಕ್ ಪಕ್ಕದಲ್ಲೇ ಇದೆ. ಇದು ವಾಸ್ತು ಅಂತ. ಇದರಲ್ಲಿ ಉದ್ದ ಒಂದು ಅರ್ವಣ ಅಂತ ಬರುತ್ತೆ, ಅದು ದೊಡ್ಡ ಟ್ಯಾಂಕ್ ಬೇಕು. ಇದು ಮನೇಲಿ ಯಾವುದಕ್ಕೆ ದೃಷ್ಟಿ ಬಿದ್ದರೆ ಇದ್ರ ಮೇಲೆ ಇದಾಗುತ್ತೆ. ಇದನ್ನ ಕಲ್ಲರು ಮತ್ತು ಹೆಡ್ಡು ತಲೆ ಮೇಲೆ ಮೊಟ್ಟೆ ಎಲ್ಲ ಇನ್ನೂ ದೊಡ್ಡದಾಗಿ ಬಂದರೆ ನಮ್ಮ ಮನೆಯಲ್ಲಿ ಏನೋ ಒಂಥರ ಅದೃಷ್ಟ ಆಗಿದೆ ಹಿಂಗೆ. ನೋಡಿ, ಈ ಸ್ಯಾಂಡು ಅಕ್ವೇರಿಯಮಲ್ಲಿ ಡಿಸೈನ್ಗೆ ಹಾಕೋದು ಕೆಳಗಡೆ. ಇದರಲ್ಲಿ ಬೇಜಾನ್ ಕಲರ್ಸ್ ಸಿಗುತ್ತೆ ನಿಮಗೆ. ಬ್ಲ್ಯಾಕ್ ಸಿಗುತ್ತೆ, ಬ್ರೌನ್ ಸಿಗುತ್ತೆ,
ಇದು ಅಲ್ಲಿ ನೋಡ್ಸೋದಲ್ಲ ಪ್ಲಾಂಟೆಡ್ ವೆರೈಟಿ ಅಂತ. ಪ್ಲಾಂಟೆಡ್ ವೆರೈಟಿ ಇದು ಈ ಥರದ್ದು ಸಾಯಿಲ್ ಹಾಕಿದ್ರೆ ಮಾತ್ರ ಅದು ಪ್ಲಾಂಟ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗೋದು. ಇದರಲ್ಲಿ ಇಂಡಿಯನ್ ಕ್ಲೇ ಅಂತ ಬರುತ್ತೆ. ಇದು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಪ್ಲಾಂಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು FNC ಕಲರ್ ಸ್ಟೋನ್ ಅಂತ. ಇದರಲ್ಲೂ ಬೇಜಾನ್ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಇದರಲ್ಲಿ ದೊಡ್ಡದು, ಮೀಡಿಯಮ್ಮು, ಸ್ಮಾಲು, ಬಿಗ್ಗು ಎಲ್ಲ ಸಿಗುತ್ತೆ ಇದರಲ್ಲಿ. ಇದು ರ್ಯಾಕು. ಇದರಲ್ಲಿ ಇನ್ನೂ ದೊಡ್ಡದು, ಚಿಕ್ಕದು ಎಲ್ಲ ಸಿಗುತ್ತೆ. ಇದು KG ಲೆಕ್ಕ, ವೆಯ್ಟ್ಲೆಸ್ಸು. ಇದು ಸೀ ಫಿಶು. ಇದು ಸಿಲ್ವರ್ ಡಾಲರ್ ಅಂತ. ಸಾಲ್ಟ್ ವಾಟ್ರು, ಸ್ವಲ್ಪ ಸಾಲ್ಟು ಇದು ಜಾಸ್ತಿ ಇರಬೇಕು ಇದಕ್ಕೆ. ಪ್ಲಾಂಟೆಡ್ ವೆರೈಟಿ ನೀವು ವಿಡೋಸ್ ಜೊತೆ ಎಲ್ಲ ಬಿಟ್ಕೊಬೋದು ಇದನ್ನು. ಇದು ಟೆಟ್ರಾಸ್ ವೆರೈಟಿ. ಇನ್ನು ಕಲರ್ಸ್ ಇದರಲ್ಲೂ ಕಲರ್ಸ್ ಬರುತ್ತೆ, ಇನ್ನು ಬ್ಲೂ ಕಲರ್ಸ್ ಬರುತ್ತೆ, ಇನ್ನು ಬೇಜಾನ್ ಕಲೆಕ್ಷನ್ ಸಿಗುತ್ತೆ ಇದರಲ್ಲಿ. ಇದು ಬ್ರೀಡಿಂಗ್ಗೆ ಮಡಿಕೆ, ಪಿಂಚಸ್ಗೆ ಮತ್ತು ಲೋ ಬರ್ಡ್ಸ್ಗೆಲ್ಲ ಯೂಸ್ ಆಗುತ್ತೆ. ಕಾಕ್ಟೇಲು ಅಂಥವಕ್ಕೆಲ್ಲ ಬೇಕಂದ್ರೆ ಬ್ರೀಡಿಂಗ್ ಬಾಕ್ಸ್ ಸಿಗುತ್ತೆ. ನಮಗೆ ಮೆಡಿಸನ್ನು ಮತ್ತು ಫುಡ್ಡು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಹಾಗೆ ಮಿಕ್ಸ್ ಫುಡ್ ಸಿಗುತ್ತೆ. ಇನ್ನು 18 ವೆರೈಟಿ ಮಿಕ್ಸ್ ಇರುತ್ತೆ ಇದರಲ್ಲಿ. ಇನ್ನು ಬೇಬೀಸ್ಗೆಲ್ಲ ಹ್ಯಾಂಡ್ ಫೀಡಿಂಗ್ ಮಾಡೋಕ್ಕೆ ಹ್ಯಾಂಡ್ ಫೀಡಿಂಗ್ ಫುಡ್ಡು ಸಿಗುತ್ತೆ ನಮ್ಮ ಹತ್ರ. ಇದರಲ್ಲಿ ಹೇಂಜಲ್ ಇದೆ, ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಇರೋದು ಹೇಂಜಲ್ಲು. ಅದ್ರ ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ರೈನ್ಬೋ ಶಾರ್ಕ್ ಅಂತ. ಅದರಲ್ಲೇ ನಿಮಗೆ ಕೆಳಗಡೆ ಬಂದರೆ ಆಲ್ಬಿನೋ ರೈನ್ಬೋ ಅಂತ ಸಿಗುತ್ತೆ. ಆ ಬ್ಲ್ಯಾಕ್ ನೋಡ್ಸೋದ್ರಲ್ಲ ಅದರಲ್ಲೇ ಇದು ವೈಟ್ ಕಲರು ಆಲ್ಬಿನೋ ರೈನ್ಬೋ ಅಂತ. ಟಿನ್ಫಿಲ್ ಬರ್ಬ್ ಆ ಕಡೆ ನೋಡ್ಸೋದ್ನಲ್ಲ ವೈಟು, ಅದು ವೈಟು, ಇದು ಬ್ಲ್ಯಾಕು. ಇದು ಟೆಟ್ರಾಸ್ ವೆರೈಟಿ. ಪ್ಲಾಂಟೆಡ್ ಟ್ಯಾಂಕ್ಗಳೆಲ್ಲ ಚೆನ್ನಾಗಿ ಕಾಣುತ್ತೆ ಇದು. ಇದರಲ್ಲಿ ಕಲರ್ಸ್ ಎಲ್ಲ ಬರುತ್ತೆ, ಮುಂದೆ ನೋಡಿಸ್ತೀನಿ. ಇದು ಚಿಕ್ಲೆಟ್ಸು. ಇದು ಬೇರೆ ಫಿಶ್ ಜೊತೆ ಮಿಂಗಲ್ ಆಗಲ್ಲ. ಇದು ಮತ್ತು ಆಸ್ಕರ್ ಅಂತ ಬರುತ್ತೆ, ಪ್ಯಾರೆಟು, ಚಿಕ್ಲೆಟ್ಸು ಇದೆಲ್ಲ ಒಂದರಲ್ಲಿ ಮಿಂಗಲ್ ಆಗುತ್ತೆ. ಇದೆಯಲ್ಲ ಇದು ಕೊಯಿ ಕಾರ್ಫ್ ಅಂತ. ಇದು ಪಾಂಡಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ, ಪಾಂಡಲ್ಲೆಲ್ಲ ಚೆನ್ನಾಗಿರುತ್ತೆ. ಇದು ಅಕ್ವೇರಿಯಂ ಟಾಯ್. ಒಳಗಡೆ ಯಾವ್ದು ಬೇಕಾದ್ರೆ ಡಿಸೈನ್ ಸಿಗುತ್ತೆ. ಇದು ಟೈಟಾನಿಕ್ ಅಂತ. ಅಕ್ವೇರಿಯಂ ಟಾಯ್ ಎಲ್ಲ ಸಿಗುತ್ತೆ, ಮತ್ತು ಬರ್ಡ್ಸು ಟಾಯ್ಸ್ ಗೀಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ನೋಡಿ, ನಿಮಗೆ ದೊಡ್ಡ ಟ್ಯಾಂಕ್ ಪರ್ಚೇಸ್ ಮಾಡೋಕ್ಕಾಗದಿದ್ದವರು ಮಿನಿ ಟ್ಯಾಂಕ್ ಸಿಗುತ್ತೆ ಕಮ್ಮಿ ಪ್ರೈಸಲ್ಲಿ. ಇದರಲ್ಲಿ ನೀವು ಮೋಲಿಶು ಆ ಥರದ ಬಿಟ್ಕೊಬೋದು, ಮತ್ತು ಟೈಗರ್ ಇದು ಫೈಟರ್ ಫಿಶ್ ಆದರೆ ಸಿಂಗಲ್ ಒಂದೇ ಬಿಟ್ಕೊಬೋದು, ಚೆನ್ನಾಗಿ ಕಾಣುತ್ತೆ. ಆ ಕಡೆ ನೋಡ್ಸೋದಲ್ಲ ಚಿಕ್ಲೈಟ್ಸು, ಅದ್ರ ಜೊತೆ ಇದು ಮಿಂಗಲ್ ಆಗುತ್ತೆ. ಆಸ್ಕರ್ ಅಂತ, ಇದು ಗ್ರೀನ್ ಟೆರರ್ ಅಂತ. ಇದು ಬೇರೆ ಗೋಲ್ಡ್ ವೆರೈಟಿ ಜೊತೆಲ್ಲ ಇರಲ್ಲ. ಇದು ಅಟ್ಯಾಕಿಂಗ್ ವೆರೈಟಿ ಇದು ಮತ್ತು ಆಸ್ಕರು, ಪ್ಯಾರೆಟು, ಚಿಕ್ಲೈಟ್ಸು, ಗ್ರೀನ್ ಟೆರರು ಇದನ್ನ ಬೇಜಾನ್ ವೆರೈಟಿ ಬರ್ತವೆ, ಅದು ಮಾತ್ರ ಮಿಂಗಲ್ ಆಗುತ್ತೆ. ಇದು ಸ್ಕ್ವೇರ್ ಸ್ಟೆಪಲ್ಲಿ ಹ್ಯಾಂಗಿಂಗ್ ಸಿಗುತ್ತೆ, ಮತ್ತು ಇದು ಆರ್ಟ್ ಶೇಪಲ್ಲಿ ಹ್ಯಾಂಗಿಂಗ್ ಸಿಗುತ್ತೆ. ಇದು ರೌಂಡಲ್ಲಿ ಹ್ಯಾಂಗಿಂಗ್ ಸಿಗುತ್ತೆ. ಅದರ ಆಪಲ್ ಸಿಂಬಲ್ ಸಿಗುತ್ತೆ, ಟ್ರೀ ಸಿಂಬಲ್ ಸಿಗುತ್ತೆ. ಮತ್ತು ಮೇಲ್ಗಡೆ ಇದೆ ನೋಡಿ, ಅದು ಬೌಲು ಗ್ಲಾಸ್ದು. ಮತ್ತು ಅದ್ರ ಕೆಳಗಡೆ ಬಂದರೆ ಆ ಕಡೆ ಬಂದರೆ ಅದು ಮಿನಿ ಟ್ಯಾಂಕು. ಸೊ ಇದು ಟ್ಯಾಂಕ್ ಮೋಟ್ರೆಲ್ಲ ನಮ್ಮ ಹತ್ರ ಸಿಗುತ್ತೆ. 4 ವ್ಯಾಟಿಂದ ಹಿಡಿದು 15 ವಾಟ್ಸು ಮತ್ತು 25 ವಾಟ್ಸು, 50 ವಾಟ್ಸು ಎಲ್ಲ ವಾಟ್ಸು ಮೋಟ್ರ್ ಸಿಗುತ್ತೆ. ಮತ್ತು ಹೀಟ್ರು ಸಿಗುತ್ತೆ, ಟಾಪ್ ಫಿಲ್ಟರ್ ಸಿಗುತ್ತೆ, ಕ್ಯಾನೆಸ್ಟ್ರಿ ಫಿಲ್ಟ್ರೂ ಸಿಗುತ್ತೆ ನಮ್ಮ ಹತ್ರ. ನೋಡಿ, ಬ್ರೀಡಿಂಗ್ ಬಾಕ್ಸ್ ಇದೆ, ಪಿಂಚಸ್ಗೆ ಮತ್ತು ಲೋ ಬರ್ಡ್ಸ್ಗಿದೆ, ಮತ್ತು ಆಫ್ರಿಕನ್ ಬರ್ಡ್ಸ್ಗೂ ಇದೆ. ಕಾಕ್ಟೇಲ್ಗೆಲ್ಲ ಹಿಂದೆಗಡೆ ಇದೆ ದೊಡ್ಡ ಬಾಕ್ಸು. ಇದು ಮಕೋವೋ ಮತ್ತು ಗ್ರೇ ಪ್ಯಾರೆಟ್ಗೆ ಇದನ್ನು ದೊಡ್ಡ ಬಾಕ್ಸ್ ಯೂಸ್ ಮಾಡ್ತಾರೆ. ಆ ಕಡೆ ಫಸ್ಟ್ ಒನ್ ನೋಡ್ತಂದಲ್ಲ ಪಾಂಡಲ್ಲಿ, ಲೋಟಸ್ ಪಾಂಡಲ್ಲಿ ಚೆನ್ನಾಗಿ ಬ್ರೀಡ್ ಆಗುತ್ತೆ ಅಂತ. ಅದು ಫೀಮೇಲು, ಇದು ಮೇಲು. ಲೋಟಸ್ ಪಾಂಡಲ್ಲೆಲ್ಲ ಚೆನ್ನಾಗಿರುತ್ತೆ. ಇದು SK ಗೋಲ್ಡ್ ಅಂತ. ಇದಕ್ಕೆ ಮೋಟ್ರು, ಆಕ್ಸಿಜನ್ ಕಂಪಲ್ಸರಿ ಇದ್ದೇ ಇರಬೇಕು. ಬೌಲಲ್ಲಿ ಗಿಡಲ್ಲಿ ಹಾಕೋದ್ರೆಲ್ಲ ಸತ್ತೋಗ್ಬಿಡುತ್ತೆ. ಅದರಲ್ಲೇ SKಯಲ್ಲಿ ಬಿಗ್ SK ಅದು. SK ಗೋಲ್ಡಲ್ಲಿ ದೊಡ್ಡದಿದು. ಅದರಲ್ಲಿ ಕೊಯ್ಯಿನೂ ಮಿಕ್ಸ್ ಇದೆ. ಇದು ಕೊಯ್ ಕಾರ್ಫ್ ಅಂತ, ಅಲ್ಲಿ ಹೇಳಿದ್ನಲ್ಲ ಅದು ಸ್ಮಾಲು, ಇದು ಬಿಗ್ಗು. ಪಾಂಡಲೆಲ್ಲ ಚೆನ್ನಾಗಿರುತ್ತೆ. ಇದು ಗೋಲ್ಡ್ ಅಂತ. ಇದರಲ್ಲಿ 3 ವೆರೈಟಿ ಬರುತ್ತೆ, ಸ್ಮಾಲು, ಬಿಗ್ಗು, ಮೀಡಿಯಮ್ ಅಂತ. ಇದರಲ್ಲೇ ಇನ್ನು ಒರಂಡಾ ಗೋಲ್ಡ್ ಅಂತ ಬರುತ್ತೆ, ರೆಡ್ ಕ್ಯಾಪ್ ಅಂತ ಬರುತ್ತೆ, ವೆಲ್ಟೆಲ್ ಗೋಲ್ಡ್ ಅಂತ ಬರುತ್ತೆ. ಇನ್ನು ಬೇಜಾನ್ ವೆರೈಟಿ ಕಲೆಕ್ಷನ್ ಚೆನ್ನಾಗಿ ಸಿಗುತ್ತೆ ಗೋಲ್ಡಲ್ಲಿ. ಇದು ಮೀಡಿಯಮ್ ಗೋಲ್ಡು, ಅದು SK ಗೋಲ್ಡ್ ಅಂತ. ಅದ್ರ ಸೆಂಟ್ರಲ್ಲಿ ಕಲರ್ಸ್ ಇದೆಯಲ್ಲ ಅದು ಬ್ರಾಸ್ ಗೋಲ್ಡ್ ಅಂತ. ಅದು ಮೀಡಿಯಮ್ ಗೋಲ್ಡ್ ಅಂತ. ಮೀಡಿಯಮ್ ಗೋಲ್ಡ್ ಮೇಲ್ಗಡೆ ಬಿಗ್ ಗೋಲ್ಡ್ ನೋಡ್ಸೋದಲ್ಲ, ಅದು ಮೀಡಿಯಮ್ ಗೋಲ್ಡ್. ಇದು ಟೈಗರ್ ಬಾರ್ಬ್ ಅಂತ. ಅದರಲ್ಲಿ 2 ಮಿಕ್ಸ್ ಇದೆ, ಬಲೂನ್ ಮೋಲಿ ಮತ್ತು ಟೈಗರ್ ಬಾರ್ಬ್ ಅಂತ. ಇದು ಟೆಟ್ರಸ್ ಜೊತೆ ಬಿಟ್ಕೊಬೋದು. ಪ್ಲಾಂಟೆಡ್ ವೆರೈಟಿಗೆಲ್ಲ ಒಳ್ಳೆ ಲುಕ್ ಕಾಣಿಸುತ್ತೆ ಇದರಲ್ಲಿ. ಅದರ ಮೇಲ್ಗಡೆ ನೋಡ್ಸೋದಲ್ಲ ಬಲೂನ್ ಮೋಲಿ ಅಂತ. ಅದು ಇದು ನಾರ್ಮಲ್ ಮೋಲಿ, ಅದು ಬಲೂನ್ ಮೋಲಿ.
ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಮ್ಮ ಹತ್ರ ಎಲ್ಲ ವೆರೈಟೀಸ್ ಎಲ್ಲ ಸಿಗುತ್ತೆ ಕಮ್ಮಿ. ಚಾನಲ್ ಕಡೆಯಿಂದ ಬಂದರೆ ಎಲ್ಲ ಕಮ್ಮಿಗೆ ಮಾಡಿಕೊಡ್ತೀವಿ, ಒಳ್ಳೆ ಕ್ವಾಲಿಟೀಸ್ ಕೊಡ್ತೀವಿ. ಎಲ್ಲ ನಮ್ಮ ಬರ್ಡ್ಸ್ ಗಿಡ್ಸ್ ಏನೇ ಇದ್ದರೂ ಎಲ್ಲ ನಮ್ಮ ಓನ್ ಬ್ರೀಡ್, ನಾವು ನಮ್ಮ ಬ್ರೀಡಲ್ಲಿ ಇದಾಗೋದು ಎಲ್ಲ ಲೋಕಲ್ ಬರ್ಡ್ಸು, ಒಳ್ಳೆ ಹೆಲ್ದಿಯಾಗಿರ್ತವೆ. ಬನ್ನಿ, ಯಾವಾಗ ಬೇಕಾದರೂ ಬನ್ನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ಧನ್ಯವಾದಗಳು. ಧನ್ಯವಾದಗಳು.